ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮನೇಲೇ ಯಾವ ಥರ ಮಸಾಲೆ ವಡೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು 1-2 ಕಪ್ ಕಡಲೆಬೇಳೆ ತೊಗೋಬೇಕು. ಕ್ಲೀನಾಗಿ ಕಡಲೆಬೇಳೆನ ನೀರಲ್ಲಿ ತೊಳ್ಕೊಬೇಕು. ನೀರಲ್ಲಿ ತೊಳ್ಕೊಂಡ್ಮೇಲೆ ಕಡಲೆಬೇಳೆನ ಬೇರೆ ನೀರು ಹಾಕಿ ಅದನ್ನ ನೆನೆಯೋಕೆ ಇಡಬೇಕು. 1 ಅವರ್ 2 ಅವರ್ ಕಡಲೆಬೇಳೆನ ನೆಂದಮೇಲೆ ನೆಕ್ಸ್ಟು ಅದಕ್ಕೆ ಈರುಳ್ಳಿ, ಒಣಮೆಣ್ಸಿನ್ಕಾಯಿ 4-5, ಶುಂಠಿ ಮತ್ತು ಸಬ್ಬಸಿಗೆ ಸೊಪ್ಪು, ಕಡಲೆಬೀಜ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಡಲೆಬೀಜ ಬೇಡ ಅನ್ನೋರು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಆಮೇಲೆ ನೆನೆಸಿರೋ ಕಡಲೆಬೇಳೆನ ನಾನಿವಾಗ ಮಿಕ್ಸರ್ ಒಳಗಡೆ ಹಾಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕು ಮತ್ತು ನೀರು ಹಾಕಬಾರ್ದು. ಜಾಸ್ತಿ ಪೇಸ್ಟ್ ಥರನೂ ಮಾಡಬಾರ್ದು. ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ಪೇಸ್ಟ್ ಥರ ಮಾಡಬಾರ್ದು. ಪೇಸ್ಟ್ ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ರುಬ್ಕೋಬೇಕು. ಕಾಳುಗಳೆಲ್ಲ ಮಧ್ಯ ಅದೇ ಸ್ವಲ್ಪ ತರಿಯಾಗಿ ಅದೇ ಇರಬೇಕು. ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ನೆನೆಸಿರೋ ಕಡಲೆಬೇಳೆನ ಸ್ವಲ್ಪ ಎತ್ತಿಟ್ಟಿದ್ದೆ, ಅದನ್ನು ಸ್ವಲ್ಪ ಅದಕ್ಕೆ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾವು ವಡೆನ ತಟ್ಟಿದ್ರೆ ಎಣ್ಣೆಗೆ ಹಾಕೋಕ್ಕಾಗುತ್ತಾ ಅಂತ ನೋಡಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಬಿಟ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ವಡೆನ ಕ್ಲೀನಾಗಿ ರೌಂಡಕ್ಕೆ ತಟ್ಟಿ ಒಳಗಡೆ ಹಾಕಬೇಕು. ಎಣ್ಣೆ ಕಾದಿರಬೇಕು, ಇಲ್ಲಾಂದರೆ ಎಲ್ಲ ಕೆಳಗಡೆ ಹೋಗಿ ಕಚ್ಕೊಬಿಡ್ತದೆ. ನೋಡಿ, ಈ ಥರ ಬರುತ್ತೆ ಲಾಸ್ಟಲ್ಲಿ. ನೀವು ಒಂದು ಸಲ ಟ್ರೈ ಮಾಡಿ.